ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ ಲ್ಯಾಂಡ್ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ರನ್ನಿಂಗ್ ಕಲ್ಟಿವೇಷನ್, ವಿಲೇಜ್ ಅಟ್ಯಾಚ್ಡ್ ಇರುವಂತಹ ಒಂದು ಜಾಗ. 4 ಎಕರೆ. ಇವರು ಪರ್ ಎಕರೆ ಬಂದು 33 ಲ್ಯಾಕ್ಸ್ ಹೇಳ್ತಾರೆ. ಒಂದು ಎಕರೆಗೆ 33 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೇರ ಓನರ್ ಹತ್ರ ಕೂತ್ಕೊಳ್ಳೋಣ, ಮಾತಾಡೋಣ, ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡೋಣ. ಇವರೇನು ಜಾಸ್ತಿ ಕಡಿಮೆ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ನಮ್ಮ ಸ್ಟೇಟ್ ಹೈವೇಯಿಂದ ನಿಮಗೆ ಬರೀ 100 ಮೀಟ್ರ್, 100ರಿಂದ 150 ಮೀಟ್ರಿಂದ 200 ಮೀಟ್ರ್ ಅಷ್ಟೇ. 200 ಮೀಟ್ರ್ ಆಗೋದಿಲ್ಲ, 100ರಿಂದ 150 ಮೀಟ್ರ್ ಸ್ನೇಹಿತರೆ. ಆಯಿತಾ? ವಿಲೇಜ್ ಅಟ್ಯಾಚ್ಮೆಂಟ್ ಇದೆ. ಸ್ಟೇಟ್ ಇಲ್ಲಿ ನಮಗೆ ತುಂಬ ನಿಯರ್ ಆಗಿದೆ. ಆಮೇಲೆ ನಾಳೆ ದಿನ ಮುಂದುಗಡೆ ಪೊಸಿಷನ್ ಹೋದರೂ ನಮಗೆ ಇದು ಗ್ಯಾರಂಟಿ. ತುಂಬ ಜಾಗ ಫ್ಲ್ಯಾಟ್ ಆಗಿದೆ. ತಾವು ನೋಡ್ತಾ ಇದ್ದೀರ, ತುಂಬ ಫ್ಲ್ಯಾಟ್ ಆಗಿದೆ ಸ್ನೇಹಿತರೆ. ನಿಜವಾಗ್ಲೂ ಲ್ಯಾಂಡ್ ಮಾತ್ರ ಚಿನ್ನ ಇದ್ದಂಗಿದೆ ನೋಡಿ. ವಿಲೇಜ್ ಕೂಡ ಪಕ್ಕದಲ್ಲಿದೆ. ಲೇಬರ್ಗಳಿಗೂ ಯೋಚನೆ ಮಾಡುವಾಗಿಲ್ಲ. ನಮಗೆ ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 155, ಮೈಸೂರಿಗೆ 95 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಮಾತ್ರ ಸೂಪರಾಗಿದೆ. ಇಲ್ಲಿ ನಾವು ಯಾವುದೇ ಲ್ಯಾಂಡ್ ಮೇಲೆ ಹೋಗೋಂಥದ್ದಾಗಲಿ ಬರೋಂಥದ್ದಾಗಲಿ ಇಲ್ಲ. ರೋಡ್ ನಿಮಗೆ ಫಸ್ಟೇ ತೋರಿಸುತ್ತೆ. ಅದು ನಮ್ಮ ಸ್ಟೇಟ್ ಹೈವೇಯಿಂದ ಬರುವಂತಹ ಒಂದು ದಾರಿ. ಆ್ಯಕ್ಚುಲಿ ಇದನ್ನು ಸ್ಟೇಟ್ ಹೈವೇ ಅನ್ಬೇಕು, ನ್ಯಾಷನಲ್ ಹೈವೇ ಅನ್ಬೇಕು, ಸ್ವಲ್ಪ ಕನ್ಫ್ಯೂಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಇದು ಕೂಡ ರಾಜ್ಯದಿಂದ ರಾಜ್ಯಕ್ಕೆ ಹೋಗೋ ಒಂದು ಹೆದ್ದಾರಿ. ಅದರಿಂದ ಇದನ್ನು ನಾವು ನ್ಯಾಷನಲ್ ಹೈವೇ ಅಂತ ಕರೆದು ತೊಂದರೆ ಆಗೋಲ್ಲ. ನಾವು ಸ್ಟೇಟ್ ಹೈವೇ ಅಂತಲೇ ಈ ಕಡೆ ಎಲ್ಲ ಇದು ಮಾಡ್ತೀವಿ. ಆದರೆ ನಿಮಗೆ ಲ್ಯಾಂಡ್ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಲೇಬರ್ಗೆ ತೊಂದರೆ ಇಲ್ಲ, ಪಕ್ಕದಲ್ಲೇ ವಿಲೇಜ್ ಇದೆ, ಪ್ರತಿಯೊಂದು ಅನುಕೂಲವಾಗಿದೆ ಸ್ನೇಹಿತರೆ. ರೈಟ್ ಕೂಡ ಅಷ್ಟೇ. ಇವತ್ತು ನಾವು ಎಷ್ಟೋ ಕಡೆ ನೋಡ್ತೀವಿ, ಖಾಲಿ ಭೂಮಿಗಳಿಗೆಲ್ಲ 40 ಲಕ್ಷ, 45 ಲಕ್ಷ, 50 ಲಕ್ಷ, ಸ್ವಲ್ಪ ಏನೋ ನಿಯರಿದೆ ಅಂದ್ಬಿಟ್ಟು 60 ಲಕ್ಷ, 70 ಲಕ್ಷ ಸುಮ್ಮನೆ ಇಷ್ಟೆಲ್ಲ ರೈಟ್ ಹೇಳ್ತಾರೆ ನೋಡಿ. ನಮ್ಮ ಕಡೆ ನಿಮಗೆ ಸ್ವಲ್ಪ ದೂರ ಅನಿಸ್ಬೋದು ಸ್ನೇಹಿತರೆ. ಆದರೂ ಕೂಡ ಲ್ಯಾಂಡ್ ಫ್ಲ್ಯಾಟ್ ಆಗಿದೆ, ರನ್ನಿಂಗ್ ಬೋರ್ ಇದೆ, ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ, ಎಲ್ಲ ರೆಡಿ ಇದೆ. ನಾವು ದೂರ ಅನ್ನೋದಕ್ಕಿಂತ ಭೂಮಿ ಚೆನ್ನಾಗಿದೆಯಾ, ವಾತಾವರಣ ಚೆನ್ನಾಗಿದೆಯಾ, ನೀರಾವರಿ ಹೇಗಿದೆ, ನಾವಿಲ್ಲಿ ಕಲ್ಟಿವೇಷನ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಇರಬೇಕು. ನಾವು ಇಲ್ಲಿಂದ ನಾವು ಬೆಟ್ಟಕ್ಕೂ ಕೂಡ ನಾವು ಇಲ್ಲಿ ತುಂಬ ನಿಯರ್ ಆಗುತ್ತೆ, ಹೋಗ್ಬೋದು. ಬೆಟ್ಟಕ್ಕೆ ಹೋಗ್ಬೇಕಾದಾಗ ಎಷ್ಟೋ ಜನ ನಾವು ಬೆಟ್ಟಕ್ಕೆ ಹೋದಾಗ ಒಂದು ಕಡೆ ತಂಗಬೇಕು, ನಮ್ಮದೇ ಜಾಗ ಇರಬೇಕು ಅನ್ನೋರಿಗೆ ಇದು ತುಂಬ ಸೂಕ್ತವಾಗಿರುತ್ತೆ. ಅವ್ರಿಗೆ ಅಂತಲ್ಲ, ಯಾರಿಗೆ ಆದರೂ ಅಷ್ಟೇ. ನಮಗೆ ಇಲ್ಲಿ ಇಷ್ಟೇ ಕೆಲಸ ಇರೋದು. ನಮಗೆ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಫೆನ್ಸಿಂಗ್ ಎಲ್ಲ ರೆಡಿ ಇದೆ. ನಮಗೆ ಬೇಕಾಗಿರುವಂತಹ ಒಂದು ಗಿಡಗಳನ್ನ ಹಾಕೊಂಡು, ಇಲ್ಲ ನಮಗೆ ಬೇಕಾಗಿರುವಂಥ ಬೆಳೆಸು, ಮನೆಗಳಿಗೆ ಏನು ಬೇಕು ಕಡ್ಡಿ ಕಾಳು ಈ ಥರದ್ದೆಲ್ಲ ಬೆಳ್ಕೊಂಡು ಆರಾಮಾಗಿ ನಾವು ಸಾವಯವ ಕೃಷಿ ಮಾಡ್ಕೊಂಡು 4 ಜನಕ್ಕೆ ಮಾದರಿ ಆಗಬೇಕು ಆ್ಯಕ್ಚುಲಿ. ಯಾಕೆಂದರೆ ಇವತ್ತು ನಾವು ಯಾವುದೇ ಫುಡ್ ತಗೊಂಡ್ರೂ ಅದೆಲ್ಲ ಕೆಮಿಕಲ್ಸ್ ಆ್ಯಕ್ಚುಲಿ. ಪ್ರತಿಯೊಂದು ಕೂಡ ನಮಗೆ ಕೆಮಿಕಲ್ಸ್. ನಾವು ಅದರಿಂದ ಹೊರಬರಬೇಕು. ಯಾವ ಥರ ಹೊರಬರಬೇಕು? ನಾವು ಸಾವಯವ ಕೃಷಿ ಮಾಡಿ ಮಿಶ್ರ ಬೆಳೆಗಳನ್ನ ಬೆಳೆದು ಮನೆಗೆ ಬೇಕಾಗಿರುವಂತಹ ಸೊಪ್ಪು, ತರಕಾರಿ ಪ್ರತಿಯೊಂದು ಕೂಡ ಇನ್ನೊಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಇದ್ದಾಗ ನಿಜವೂ ತುಂಬ ಒಳ್ಳೊಳ್ಳೆ ಬೆಳೆಗಳನ್ನ ಬೆಳಿಬೋದು ನೋಡಿ ಸ್ನೇಹಿತರೆ. ಈ ಥರ ಜಾಗ ನಾವು ಆರಾಮಾಗಿ ಒಂದು 4 ಕಸ ಇಟ್ಕೊಂಡ್ರೂ ಸಾಕು. ಅದ್ರ ಗೊಬ್ಬರ ಕೂಡ ನಮಗೆ ಇಲ್ಲಿ ತುಂಬ ಯೂಸ್ ಆಗುತ್ತೆ. ಅದ್ರ ಗಂಧ ಆಗಲಿ, ಗೊಬ್ಬರ ಆಗಲಿ ನೋಡಿ. ಪಕ್ಕದಲ್ಲಿ ಬಾಳೆ ಬೆಳೆದಿದ್ದಾರೆ. ಬಾಳೆಗೆ ನಮಗೇನೋ ಸ್ವಲ್ಪ ನೀರು ಬೇಕಾಗಲ್ಲ ಸ್ನೇಹಿತರೆ. ಯಥೇಚ್ಛ ನೀರಿದ್ದರೆ ಬಾಳೆ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲ ಅಂತಂದರೆ ಅವು ತೂಕ ಬರಲ್ಲ. ಯಾವುದೇ ಪದಾರ್ಥ ಬೆಳೆದ್ರು ಅಷ್ಟೇ. ನಾವು ಕೂಡ ಅಷ್ಟೇ ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ ಹಾಕಿದಾಗ ನಮಗೆ ಸ್ವಲ್ಪ ತುಂಬ ಹೆಲ್ತಿ ಫುಡ್ ಆಗಿರಬೇಕು. ಯಾವುದೇ ರೀತಿಯು ಈಗ ಪರಂಗಿನ ತೊಗೊಂಡ್ರೆ ನಮಗೆ ಕಣ್ಣಿಗೆ ತುಂಬ ತಂಪು, ಅಂದರೆ ಕಣ್ಣಿನ ದೃಷ್ಟಿ ಹೆಚ್ಚುತ್ತೆ. ತಂಪು ಅಂತಲ್ಲ,
ದೃಷ್ಟಿ ಹೆಚ್ಚು ಮಾಡುತ್ತೆ, ಆರೋಗ್ಯನೂ ಚೆನ್ನಾಗಿಡುತ್ತೆ. ಮೋಷನ್ ಸುಮಾರು ನಮ್ಮ ದೇಹಕ್ಕೆ ತುಂಬ ಹತ್ತಿರವಾಗಿದೆ ಅದು ಹಣ್ಣು. ಕ್ಯಾರೆಟು ಕೂಡ ಅಷ್ಟೇ, ಬೆಳೆದ್ರೆ ಆರಾಮಾಗಿ ನಾವು ತಿನ್ನೋದ್ರಿಂದ ಅದು ಕೂಡ ಕಣ್ಣಿನ ದೃಷ್ಟಿ ಹೆಚ್ಚು ಮಾಡುತ್ತೆ. ಈ ಥರ ಒಂದೊಂದು ಪದಾರ್ಥಗಳು ಈ ಥರ ಇದ್ದಾಗ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋದ್ರಿಂದ ನಾವು ಅದನ್ನು ತಪ್ಪಿಸಿ ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ನಮಗಿದು ತುಂಬ ಚೆನ್ನಾಗಿದೆ. ಆಮೇಲೆ ಇದು ಬೇಡ, ನಮ್ಗೆ ಆ ಥರ ಮಾಡೋಕ್ಕಾಗಲ್ಲ ಅನ್ನೋರು ಬೇಕಾದ್ರೆ ಆರಾಮಾಗಿ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಸ್ವಲ್ಪ ಫ್ರೂಟ್ಗಳನ್ನ ಹಾಕ್ಕೊಂಡು ನಾವಿಲ್ಲಿ ಸಾವಯವ ಕೃಷಿ ಮಾಡಿದಾಗ ನಿಜವಲ್ವೇ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಇವಾಗ ಪ್ರೆಸೆಂಟು ಎಲ್ಲರೂ ಕೂಡ ಗೊತ್ತು, ಆರೋಗ್ಯ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಯಾವಾಗ ಸಾವಯವ ಕೃಷಿ ಶುರು ಮಾಡ್ತೀವೋ ನಮ್ಮಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ. ಆರೋಗ್ಯದಲ್ಲೂ ಕೂಡ ತುಂಬ ಹೆಚ್ಚಿನ ಇದು ಬರುತ್ತೆ, ಆಸಕ್ತಿ ಬರುತ್ತೆ. ಆಸಕ್ತಿ ನಮ್ಮ ಆರೋಗ್ಯ ಸ್ವಲ್ಪ ಸದೃಢಕಾಯವಾಗಿರೋಕ್ಕೆ ಸಪೋರ್ಟ್ ಮಾಡ್ತೇವೆ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಇವತ್ತು ಬರುವಂತಹ ಶುಗರು, BP ಆ ಕಾಯಿಲೆಗಳನ್ನು ತಪ್ಪಿಸ್ಕೋಬೇಕು ಅಂದರೆ ಒಳ್ಳೆ ಲ್ಯಾಂಡ್ ಇರಬೇಕು, ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಮತ್ತು ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಮ್ಮ ಹತ್ರ ತುಂಬ ಸಹಾಯ ಐತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.